May I come in? ಸೊ ಸ್ನೇಹಿತರೆ ಆಲ್ರೆಡಿ ಶೋರೂಮಿಗೆ ಬಂದಿದ್ದೇವೆ. XUV ತೊಗೊಳ್ತಾ ಇದ್ದೀರಾ ಅಥವಾ ಸೆಡಾನ್ ತೊಗೊಳ್ತಾ ಇದ್ದೀರಾ ಗೆಸ್ ಮಾಡಿ. ಸೊ ನಿಮಗೆ ಗೊತ್ತಾಗಾಯಿತು, ಬ್ರ್ಯಾಂಡ್ BMW. ಫೈನಲಿ ಸೆಕೆಂಡ್ ಲಕ್ಸುರಿ ಕಾರಲ್ಲಿದೆ. ನಾನು ಬೆನ್ಸ್ ತಗೊಂಡಲ್ಲ, ಆಗ ತುಂಬ ಜನ ಬಂದು ಹೇಳಿದರು ಬೆನ್ಸ್ಗಿಂತ BMW ಚೆನ್ನಾಗಿದೆ ಅಂತ. ನಾನು ಜಸ್ಟ್ ಸ್ಮೈಲ್ ಮಾಡಿದೆ ಆ್ಯಂಡ್ ಐ ಆಮ್ ಹಿಯರ್. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟೈಟಲ್ ಆಲ್ರೆಡಿ ನೋಡಿರ್ತೀರಾ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಟುಡೇ ಐ ಆಮ್ ಗೋಯಿಂಗ್ ಟು ಕಲೆಕ್ಟ್ ಮೈ ಸೆಕೆಂಡ್ ಡೆಲಿವರಿ. ತೊಗೊಳ್ತಿದ್ದೀನಿ ಸೆಕೆಂಡ್ ಲಕ್ಸುರಿ ಕಾರ್. ಎರಡೂವರೆ 3 ವರ್ಷದಿಂದ ಫಸ್ಟ್ ಕಾರ್ ತೊಗೊಂಡಿದ್ದೆ, ಮರ್ಸಿಡೀಸ್ ಲಕ್ಸುರಿ ಕಾರ್ ಹೇಳ್ತಿರೋ. ಅದ್ರ ಮುಂಚೆ ಕಿಯಾ ಸೆಲ್ಟೋಸ್ ತೊಗೊಂಡಿದ್ದೆ. ಈಗ ವಿ ಆರ್ ಗೋಯಿಂಗ್ ಫಾರ್ ದ ಅಪ್ಗ್ರೇಡೆಡ್ ಒನ್. ಯಾವ ಕಾರ್ ಅಂತ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ, ಎಂಟು ತನಕ ನೋಡಬೇಕು. ಆ್ಯಂಡ್ ಜಸ್ಟ್ ಈ ವಿಷಯ ಶೇರ್ ಮಾಡಬೇಕಿತ್ತು. ದಟ್ ಥ್ಯಾಂಕ್ ಯು ಸೋ ಮಚ್ ನನಗೆ, ನನ್ನ ಜರ್ನಿಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿರೋದಕ್ಕೆ, ಇಲ್ಲಿ ತನಕ ಬಂದಿರೋದಕ್ಕೆ. ನೀವಿಲ್ಲದಿದ್ದರೆ ಇದು ಪಾಸಿಬಲ್ ಆಗ್ತಿರಲಿಲ್ಲ. ಸೊ ಎನಿವೇಸ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ನನ್ನ ಔಟ್ಫಿಟ್ಟು, ಪ್ಯಾಂಟ್ ಕಲರ್ ಶರ್ಟ್ ಕಲರ್ ನೋಡ್ತಿದ್ದೀರಾ. ಫೈನಲ್ ಔಟ್ಫಿಟ್ ಎಲ್ಲ ಹಾಕಿ ತೋರಿಸ್ತೀನಿ. ನಿಮ್ಗೆ ಗೊತ್ತು ನಾನೇನು ಆಗ್ತಿದ್ದೀನಲ್ಲ, ರೇಟ್ ಮಾಡಬೇಕು ಔಟ್ ಆಫ್ 10. ಎನಿವೇಸ್ ಅದಾದಮೇಲೆ ಗಮ್ಮತ್ತು ಮಾಡೋಣ, ಡೆಲಿವರಿ ತೊಗೊಳ್ಳೋಣ, ಏನೆಲ್ಲ ಆಗುತ್ತೆ ಎಲ್ಲ ತೋರಿಸ್ತೀನಿ. ಹೋಗೋಣ, ಎಂಜಾಯ್ ಮಾಡೋಣ. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ. ಓಕೆನಾ, ಬನ್ನಿ. ಸೊ ಸ್ನೇಹಿತರೆ, ಇದೇ ನನ್ನ ಔಟ್ಫಿಟ್. ನೋಡಿ ಹೇಗಿದೆ ಅಂತ ಔಟ್ ಆಫ್ 10 ರೇಟ್ ಮಾಡಿ. ಚೆನ್ನಾಗಿದೆಯಾ? ಸೊ ಜೋರು ಹಶ್ವಾಗ್ತಿತ್ತು, ಹಾಗೊಂದು ಪ್ರೋಟೀನ್ ಬಾರ್ ತಿಂತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗ್ತಿದೆ, ಎಕ್ಸೈಟ್ಮೆಂಟಲ್ಲಿ ಮರ್ತೋಗಿ ಕೆಲಸ ಆಗ್ತಿದೆ. ಬೇಗ ಹೋಗೋಣ ಬನ್ನಿ. ಸೊ ಸ್ನೇಹಿತರೆ ಹೋಗ್ತಾ ಇದ್ದೇವೆ. ಅಮರ್ ಡ್ರೈವ್ ಮಾಡ್ತಾ ಇದ್ದಾನೆ, ಆಲ್ರೆಡಿ 2 ಸತಿ ಗುದ್ಲಿಕ್ಕಿದ್ದ. ಸೊ ಈಗ ನಾವು ಸ್ವಲ್ಪ ಹೊತ್ತು ಮುಂಚೆ ಹನುಮಾನ್ ಚಾಲೀಸ ಸಾಂಗ್ ಕೇಳ್ತಾ ಇದ್ವಿ, ಬರ್ತಾಯಿದ್ವಿ. ಸಡನ್ ಸ್ಟಾಪ್ ಆಯಿತು. ಸ್ಟಾಪ್ ಮಾಡಿದ್ದು ಯಾಕಂದರೆ ಕಾಪಿರೈಟ್ ಬರುತ್ತಲ್ಲ, ಅದಕ್ಕೆ. ಸೊ ಈಗ ಇನ್ನೂ ಟ್ರಾಫಿಕ್ ಇದೆ. ಟ್ರಾಫಿಕಿಂದ ಅಲ್ಲಿ ಹೋಗಿ ಪ್ರೊಸೀಜರ್ ಏನೇನಿದೆ ಗೊತ್ತಿಲ್ಲ. 3 ಗಂಟೆಗೆ ಬರ್ಲಿಕ್ಕೆ ಹೇಳಿದರು, 3:50 ಆಯಿತು. ಸ್ವಲ್ಪ ಲೇಟ್ ಆಗಿದ್ದೇವೆ ನಾವು. ಎನಿವೇಸ್ ಬನ್ನಿ, ಹೋಪ್ಫುಲಿ ಎಲ್ಲ ಸ್ಮೂತಾಗಿ ಹೋಗುತ್ತೆ. ಮೆಲ್ಲ ಮಾರಾಯ. ಹಾಂ ಸ್ನೇಹಿತರೆ, ಸೊ ನಾನು ಹೇಳಿದ ಪ್ರಕಾರ ಆಗ ಎಕ್ಸೈಟ್ಮೆಂಟಲ್ಲಿ ಮಾತಾಡಿದೆ ದಟ್ ಮೆಲ್ಲ ಹೋಗುದನಿ ಇದು ಕಾರ್ ತೊಗೊಳ್ತಿದ್ದ ಹಾಗೆ ಅಂತ. ಬಟ್ ದೆನ್ ಈಗ ಇಮೋಷ್ನಲ್ ಫೀಲಿಂಗ್ ಬರ್ತಾ ಇದೆ ದಟ್ ಇಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ದೊಡ್ಡ ಇನ್ವೆಸ್ಟ್ಮೆಂಟ್, ಹಾರ್ಡ್ ಅರ್ನ್ಡ್ ಮನಿ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ಸೊ ಯಾರೆಲ್ಲ ಒಂದು ಚಿಕ್ಕ ಮೆಸೇಜ್, ಯಾರೆಲ್ಲ ಆಸ್ಪೈರ್ ಮಾಡ್ತಾರೆ ಈ ಥರ ತೊಗೊಳ್ಬೇಕು ಅಂತ, ಫಸ್ಟ್ ಆಫ್ ಆಲ್ ನೀವು ನಿಮ್ಮನ್ನು ನಂಬಿ ಮನೆಯವರಿದ್ದರೆ ಅವರ ಸೇಫ್ಟಿಯನ್ನು ನೋಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫ್ಯೂಚರ್ ಸೆಟ್ಲ್ ಇದೆಯಾ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಈ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜೋಶಲ್ಲಿ ತೊಗೊಳ್ಳೋದು ಈಸಿ, ಅದಾದಮೇಲೆ ಅದನ್ನು ಮೇಂಟೈನ್ ಮಾಡೋದು ಅದೆಲ್ಲ. ಯಾಕಂದರೆ ನಾನು ಒಂದು ಕಾರನ್ನು ಈ ಥರ ಆಲ್ರೆಡಿ ಮೇಂಟೈನ್ ಮಾಡಿದ್ದೀನಲ್ಲ. ಒಂದು ಸತಿ ಸರ್ವಿಸಿಗೆ ಹೋದರೆ 60,000ಕ್ಕಿಂತ ಕಮ್ಮಿ ಬರೋಲ್ಲ, ಕೆಲವೊಮ್ಮೆ 1 ಲಕ್ಷ ತನಕ ಸಹ ಹೋಗುತ್ತೆ. ಸೊ ಯು ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ವಿತ್ ಯುವರ್ ಡಿಸಿಷನ್. ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ತೊಗೊಳ್ಳಿ, ಡೈರೆಕ್ಟ್ ಹಾರ್ಲಿಕ್ಕೆ ಹೋಗಬೇಡಿ. ವರ್ಕ್ ಫಾರ್ ಇಟ್ ಆ್ಯಂಡ್ ದೆನ್ ಸ್ಲೋಲಿ ನೀವು ನಿಮ್ಮ ಮೇಲೆ ಅವ್ರು ನಿಮ್ಗೆ ಎಂತ ಇಷ್ಟ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಓಕೆನಾ? ಸೊ ಗಡಿಬಿಡಿ ಮಾಡಬಾರ್ದು. ಯಾಕಂದರೆ ನಾನೀಗ ಇಲ್ಲಿ ರೀಚ್ ಆಗಿದ್ದೀನಿ ಅಂದರೆ 7-8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, ಆಗ ನಂಗೆ ಇಲ್ಲಿ ರೀಚ್ ಆಗಲಿಕ್ಕಾಯಿತು. ಸೊ ಅವಸರ ಬೇಡ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಓಕೆನಾ? ಬನ್ನಿ, ಜಾಸ್ತಿ ಜ್ಞಾನ ಆಯಿತು, ಈಗ ಅಲ್ಲಿ ಹೋಗೋಣ. ಸ್ನೇಹಿತರೆ ರೀಚ್ ಆದ್ವಿ. ಸೊ ಸ್ನೇಹಿತರೆ ಆಲ್ರೆಡಿ ಶೋರೂಮಿಗೆ ಬಂದಿದ್ದೇವೆ. ನಾನು ಯಾವ ಕಾರ್ ತೊಗೊಳ್ತಿದ್ದೇನೆ ಗೊತ್ತುಂಟಾ? ಇದು ಮೆಲ್ಲ ಬೀಳ್ತಿ ಮಾರೆ. ಸ್ನೇಹಿತರೆ ಗೆಸ್ ಮಾಡಿ, ಇದಾ XUV ಆಯಿತು ಬಿಡಿ. XUV ತೊಗೊಳ್ತಾ ಇದ್ದೀರಾ ಅಥವಾ ಸೆಡಾನ್ ತೊಗೊಳ್ತಾ ಇದ್ದೀರಾ ಗೆಸ್ ಮಾಡಿ. ಕಮೆಂಟ್ ಮಾಡಿ ಹೇಳಬೇಕಲ್ಲ. ಇದು ತೊಗೊಳ್ತಿರೋದ? ಇದು 2 ಸೀಟರ್ ಕಾರ್. ಇದಕ್ಕೆ ಹತ್ರ ಕೂತ್ಕೊಳ್ಳಿಕ್ಕೆ ಒಬ್ಬರು ಜನ ಬೇಕಲ್ಲ. ನೋಡಿ ಇಲ್ಲಿ ಇದೆ ಇನ್ನೊಂದು. ಸೊ ನಿಮಗೆ ಗೊತ್ತಾಗಾಯಿತು, ಬ್ರ್ಯಾಂಡ್ BMW ಅಲ್ಲಲ್ಲ, BMW ಅಲ್ಲ. ಇಲ್ಲಿ ಮಿನಿ ಕೂಪರ್ ಸಹ ಇದೆ ನೋಡಿ. 2ರಲ್ಲಿ 1. ಓಕೆನಾ? ಬಟ್ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ಯಾವುದು ಅಂತ. ಆ್ಯಂಡ್ ಎಂತ ತನಕ ನೋಡಿ. ಅಮರ್ ನಿಂಗೆ ಯಾವ್ದು ಕಾರ್ ಆಗ್ಬೋದು? ನನಗೆ ಇದಾಗ್ಬೋದು. ಯಾಕೆ? ಅದು ಬೇಡವಾ? ಅದು ಬೇಡ. May I come in? ಸೊ ಸ್ನೇಹಿತರೆ ಆಲ್ರೆಡಿ ಶೋರೂಮಿಗೆ ಬಂದಿದ್ದೇವೆ.
XUV ತೊಗೊಳ್ತಾ ಇದ್ದೀರಾ ಅಥವಾ ಸೆಡಾನ್ ತೊಗೊಳ್ತಾ ಇದ್ದೀರಾ ಗೆಸ್ ಮಾಡಿ. ಸೊ ನಿಮಗೆ ಗೊತ್ತಾಗಾಯಿತು ಬ್ರ್ಯಾಂಡ್ BMW. ಫೈನಲಿ ಸೆಕೆಂಡ್ ಲಕ್ಸುರಿ ಕಾರ್ ಇಲ್ಲಿದೆ. ನಾನು ಬೆನ್ಸ್ ತಗೊಂಡನಲ್ಲ, ಆಗ ತುಂಬ ಜನ ಬಂದು ಹೇಳಿದರು ಬೆನ್ಸ್ಗಿಂತ BMW ಚೆನ್ನಾಗಿದೆ ಅಂತ. ನಾನು ಜಸ್ಟ್ ಸ್ಮೈಲ್ ಮಾಡಿದೆ ಆ್ಯಂಡ್ ಐ ಆಮ್ ಹಿಯರ್. ಫೈನಲಿ ಸೆಕೆಂಡ್ ಲಕ್ಸುರಿ ಕಾರ್ ಇಲ್ಲಿದೆ. ಯಾವಾಗಲೂ ನೀವು ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಉಲ್ಟಾ ಮಾತಾಡೋರು ಇರ್ತಾರೆ ಸ್ನೇಹಿತರೆ. ನೀವು ತಲೆ ಕೆಳಗೆ ಹಾಕಬೇಕು, ನಿಮ್ಮ ಕೆಲಸ ಮಾಡ್ತಾ ಹೋಗಿ ನಿಮ್ಗೇನು ಬೇಕೋ ಅದಾಗತ್ತೆ. ಬಟ್ ಆ ಕೆಲಸ ಮಾಡುವಾಗ ಮಾತ್ರ ಡಿಸಿಪ್ಲಿನಿಂದ ಎವ್ರಿ ಡೇ ಹಸಲ್ ಮಾಡಬೇಕು, ಎವ್ರಿ ಡೇ ಕಷ್ಟಪಡಬೇಕು. ಒಂದು ದಿನ ಸಹ ಎಕ್ಸ್ಕ್ಯೂಸ್ ಕೊಡಲಿಕ್ಕಿಲ್ಲ. ಅದಕ್ಕೆ ಐ ಆಮ್ ಹಿಯರ್. ಅರ್ಥ ಆಯ್ತಲ್ಲ? ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕಾರಲ್ಲಿ ಫೀಚರ್ಸ್ ತುಂಬ ಇದೆ. ನನ್ನ ಬೆಂಜಲ್ಲಿ ಇಷ್ಟಿದೆ, ಇದರಲ್ಲಿ ಇನ್ನೂ ಇಷ್ಟಿದೆ. ಯಾಕಂದರೆ ಇದು ಇನ್ನೂ ಪ್ರೀಮಿಯಂ ವರ್ಷನು. ಬೆಂಜಿನ ಈ ಕ್ಲಾಸಿಗೆ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಸೊ ತುಂಬ ಫೀಚರ್ಸ್ ಇದೆ. ಕಲರ್ ವಿಚ್ ಕಲರ್ ಡೂ ಯು ಲೈಕ್ ಅಂದರೆ ಇದೆ. ನಾವು ಮತ್ತೆ ಒಳಗೆದೆಲ್ಲ ತೋರಿಸ್ತೀವಿ. ಈಗ ಸ್ವಲ್ಪ ಬೇರೆ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡೋಣ, ಓಕೆನಾ? BMW ಫಾರ್ ಯು ಗೈಸ್. ಆ್ಯಂಡ್ ಎಸ್, ಇದು ಸಾಧ್ಯ ಆಗಿರೋದು ನಿಮ್ಮಿಂದನೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಸ್ನೇಹಿತರೆ, ನಾನು ಈ ಕಾರ್ ಯಾಕೆ ತೊಗೊಂಡಿರೋದು ಗೊತ್ತಾ? ಈ ಕಾರಲ್ಲಿ ಹಿಂದೆ ಕೂತ್ಕೊಳ್ಳೋಕ್ಕೆ ಜಾಗ ತುಂಬ. ಶೋಫರ್ ಡ್ರಿವನ್ ಕಾರ್ ದಿಸ್ ಇಸ್. ಬೇಸಿಕಲಿ ನನಗೆ ಡ್ರೈವಿಂಗ್ ಇಷ್ಟನೇ ಇಲ್ಲ. ಅದಕ್ಕೆ ಆರಾಮ್ಸೆ ಹಿಂದೆ ಕೂತ್ಕೊಂಡು ಐ ಹ್ಯಾವ್ ಫನ್. ಅರ್ಥ ಆಯ್ತಾ? ಖಾಲಿ ಫೋಟೋ ತೆಗಿಲಿಕ್ಕೆ ಎದುರು ಹೋಗ್ತಾನೆ. ಸೊ ಸ್ನೇಹಿತರೆ, ಫೈನಲಿ ಕೇಕ್ ಕಟ್ ಮಾಡಿ ಆಯಿತು, BMW ಕೀ ಇಲ್ಲಾಯಿತು. ಈಗ ಹೊರಡುವ ಟೈಮ್ ಬಂದಿದೆ. ನನಗೆ ಖುಷಿ ಆಗ್ತಾ ಉಂಟು. ಅದೇ ಥರ ಯಾವ ಫೀಲಿಂಗ್ ಅಂದರೆ ಅಯ್ಯೋ ಇನ್ನೂ ಸಹ ಮಾಡಬೇಕು. ಐ ಆಮ್ ಗ್ರೇಟ್ಫುಲ್, ಆಯಿತಾ? ಖುಷಿ ಉಂಟು. ಬಟ್ ದೆನ್ ಇಟ್ ಡಸಂಟ್ ಸ್ಟಾಪ್ ಹಿಯರ್. ನಾನು ಯಾವಾಗ ಇದು ತೊಗೊಂಡಿದ್ದಲ್ಲ, ಮರ್ಸಿಡೀಸ್ ತೊಗೊಂಡಿದ್ದಲ್ಲ, ಅದರ ಸ್ಟೋರಿ ಹೇಳ್ತೀನಿ. ಬ್ಯಾಂಗ್ಳೂರಿಗೆ ಬಂದಾಗ ಫಸ್ಟ್ ನಾನು ಕ್ವಿಡ್ ತೊಗೊಳ್ಬೇಕಂತ ಬಂದಿರೋದು. ಕ್ವಿಡ್ಡಿಂದ ಕಿಯಾ ತೊಗೊಂಡೆ, ಕಿಯಾದಿಂದ ಮರ್ಸಿಡೀಸ್ ತೊಗೊಂಡೆ. ಕಿಯಾ ತೊಗೊಂಡು ಅವತ್ತೇ ನಾನು ಡಿಸೈಡ್ ಮಾಡಿದೆ ಮರ್ಸಿಡೀಸ್ ತೊಗೊಳ್ತೀನಿ ಅಂತ. ಮರ್ಸಿಡೀಸ್ ತೊಗೊಂಡು ಅವತ್ತು ನಾನು ಹೇಳಿದ್ನಲ್ಲ, ನನಗೆ ಯಾರೋ ಹೇಳಿದರು ದಟ್ BMW ಇಸ್ ಬೆಟರ್. ಸೊ ಆ ದಿನ ಡಿಸೈಡ್ ಮಾಡಿ BMW ತೊಗೊಳ್ತೀನಿ. ಆ್ಯಂಡ್ ಈಗ ಇದು ತೊಗೊಂಡಿದ್ದೀನಿ. ಈಗ ಯೋಚನೆ ಆಗ್ತುಂಟು ನೆಕ್ಸ್ಟ್ ಹೋಗಿ ಇನ್ನೊಂದು ಯಾವುದಾದ್ರು ತೊಗೊಳ್ಬೇಕಂತ. ಸೊ ಇಟ್ ಈಸ್ ನೆವರ್ ಎಂಡಿಂಗ್. ಸೊ ಹ್ಯೂಮನ್ ವಾಂಟ್ಸ್ ಆರ್ ನೆವರ್ ಎಂಡಿಂಗ್. ಆ್ಯಂಡ್ ಇಫ್ ಯು ಹ್ಯಾವ್ ಟು ಕೀಪ್ ಗ್ರೋಯಿಂಗ್ ಅಲ್ಲ, ಮೇಕ್ ಶ್ಯೂರ್ ಯು ಆರ್ ಗ್ರೇಟ್ಫುಲ್. ನೀವೀಗ ತೊಗೊಂಡಾಗ ಸ್ಯಾಟಿಸ್ಫೈ ಫೀಲ್ ಮಾಡ್ಕೋಬೇಕು. ಐ ಆಮ್ ಫೀಲಿಂಗ್ ದ್ಯಾಟ್. ಬಟ್ ದೆನ್ ಸ್ಟಿಲ್ ದ ಹಂಗರ್ ಈಸ್ ದೇರ್. ಐ ಡೋಂಟ್ ನೋ ಹೌ ವಿಲ್ ಐ ಸಪ್ರೆಸ್ ಇಟ್. ಬಟ್ ದೆನ್ ಒಂದೊಂದು ಆ್ಯಂಗಲ್ಲಿ ಇಟ್ ಫೀಲ್ಸ್ ಇಟ್ ಈಸ್ ಗುಡ್. ಬಟ್ ಸಮ್ ಅದರ್ ಆ್ಯಂಗಲ್ ಇಟ್ ಫೀಲ್ಸ್ ಲೈಕ್ ನೋ, ದಿಸ್ ಇಸ್ ನೆವರ್ ಎಂಡಿಂಗ್ ಕೈಂಡ್ ಆಫ್ ಫೀಲಿಂಗ್. ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್. ಸೊ ನೌ ವಿ ಆರ್ ಡನ್ ವಿತ್ ದ ಸೆರೆಮನಿ. ವಿ ಆರ್ ಲೀವಿಂಗ್ ಫ್ರಮ್ ಹಿಯರ್. ಹೋಗ್ತಾ ಬೇರೆಲ್ಲ ಮಾತಾಡೋಣ. ಚಿಯರ್ಸ್. ಸ್ನೇಹಿತರೇ, ಫೈನಲಿ ಆಯಿತು ಡೆಲಿವರಿ. ಇಲ್ಲಿದೆ ನನ್ನ ಹೊಸ BMW. ಐ ಆಮ್ ಸೂಪರ್ ಹ್ಯಾಪಿ. ಇಂಟೀರಿಯರ್ ಸಖತ್ತಾಗಿದೆಯಾ ನಿಶಾಲ್? ಹೇಗಿದೆ? ಸೂಪರ್. ಸೊ ಈಗ ನಾವು ಹೋಗ್ತೇವೆ ಡ್ರೈವ್. ಇದಾದಮೇಲೆ ವರ್ಕೌಟ್ ಮಾಡಬೇಕು. ವರ್ಕೌಟ್ ಆದಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಬೇಕು. ವರ್ಕೌಟ್ ಮಿಸ್ ಮಾಡಲಿಕ್ಕಿಲ್ಲಲ್ಲ, ಬನ್ನಿ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೂ ವ್ಲಾಗ್ ಬರ್ತಾ ಇರುತ್ತೆ. ಇನ್ನೂ ಮರ್ಸಿಡೀಸ್ ವರ್ಸಸ್ BMW ವೀಡಿಯೋಸ್ ಬರುತ್ತೆ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಏನು ಹೇಳ್ತೀರಾ? ಮಾಡೋಣವಾ? ಮಾಡಬೇಕು. ಮರ್ಸಿಡೀಸ್ ಮತ್ತು BMW ಕಂಪ್ಯಾರಿಸನ್ ವೀಡಿಯೋ. ರೇಸ್ ಲೀಗಲ್ ಉಂಟಾ ಗೊತ್ತಿಲ್ಲ, ಬಟ್ ನೋಡಿ ಹೇಳ್ತೇನೆ. ಪವರ್ ಚೆಕ್ ಮಾಡೋದು ಅದೆಲ್ಲ ವೀಡಿಯೋ ಬೇಕು ಅಂದರೆ ಮರ್ಸಿಡೀಸ್ ವರ್ಸಸ್ BMW ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇದರ ಫೀಚರ್ಸು ರಿವ್ಯೂ ಬೇಕು ಅಂದರೆ ರಿವ್ಯೂ ಅಂತ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ಹೋಗೋಣ. ಚಿಯರ್ಸ್. ಸ್ನೇಹಿತರೆ, 5 ಸೀರೀಸ್ BMW ಡ್ರೈವ್ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಕಾರ್. ಒಳ್ಳೆ ಕಾರ್ ಆಯಿತಾ, ಪ್ರೀಮಿಯಂ ಕಾರ್. ನನಗೆ ಐ ಆಮ್ ಡ್ರೈವಿಂಗ್ ಜಸ್ಟ್ ಅನದರ್ ಕಾರ್ ಅಂತ ಫೀಲ್ ಆಗ್ತುಂಟು. ಅಂದರೆ ತೊಗೊಳ್ಳುವಾಗ ಅಲ್ಲಿ ನಾನು ನೋಡಿ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದಲ್ಲ, ಈಗ ಅಂತ ಫೀಲ್ ಆಗ್ತುಂಟು ಸ್ನೇಹಿತರೆ. ನಂಗೆ ಅಂತ ಅರ್ಥನೇ ಆಗ್ತಿಲ್ಲ ಏನು ಫೀಲ್ ಆಗ್ತುಂಟು ಅಂತ. ಬೇಸಿಕಲಿ ಹೌದಾ, ಒಂದು ಕಾರು ಓಡಿಸ್ತಾ ಇದ್ದೇನೆ ಅಂತ ಕ್ರೇಜೇ ಇಲ್ಲ. ಪ್ರಾಬಬ್ಲಿ ಬಿಕಾಸ್ ಅವನು ಮರ್ಸಿಡೀಸ್ 2-3 ವರ್ಷದಿಂದ ಬಿಡ್ತಾ ಇದ್ದಾನಲ್ಲ, ಆಗಿರ್ಬೋದು. ಹೋಗ್ತಾ ನೋಡೋಣ. ಬಟ್ ದೆನ್ ಈಗ ನಂಗೆ ಅರ್ಥ ಆಗುತ್ತೆ. ಆಗೆಲ್ಲ ನಾನು ಹೇಳಿದೆ ಇನ್ನೊಂದು ಕಾರ್ ಇನ್ನೊಂದು. ಈಗ ಇದೆಂತ, ಇದು ಜಸ್ಟ್ ಹಾಗೆ ಪರ್ಪಸ್ ಆಫ್ ಲೈಫ್. ಇನ್ನೇನಾದರೂ ಇನ್ನೂ ಎಕ್ಸೈಟಿಂಗ್, ಇನ್ನೂ ಕ್ರೇಜಿ ಸ್ಟಫ್ಸನ್ನು ಮಾಡಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿಗ ಕ್ರೇಜಿ ಅಂದರೆ ಇನ್ನೂ ಕ್ರೇಜಿ, ಫುಲ್ ಕ್ರೇಜಿ ಸ್ಟಫ್. ಗೊತ್ತಿಲ್ಲ, ಶೇರ್ ಮಾಡಬೇಕಂತ ಅನಿಸ್ತು ನಿಮ್ಮ ಜೊತೆ. ಎನಿವೇಸ್, ಬನ್ನಿ ಹೋಗೋಣ. ಸ್ನೇಹಿತರೆ, ಕಾರ್ ತೊಗೊಂಡಿರೋ ತುಂಬ ಸುಸ್ತಾಗಿತ್ತು.
ಮತ್ತು ಬಂದು ಕೆಲಸನೇ ಇತ್ತು ಆ ಕಡೆ ಈ ಕಡೆ, ಅದು ರ್ಯಾಪ್ ಇದೆಲ್ಲ ನೋಡಬೇಕಿತ್ತು, ಸುಸ್ತಾಗಿ ಹೋಯಿತು. ಈಗ ಫೈನಲಿ ಡಿನ್ನರ್ ಟೈಮ್. ಸೊ ನಾವು ಟೀಮ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ, ಇಲ್ಲಿರೋ ಟೀಮ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಈಗ ಡಿನ್ನರಿಗೆ. ಸೊ ಸ್ವಲ್ಪ ಗಮ್ಮತ್ತು ಮಾಡೋಣ. ಅದಾದಮೇಲೆ ನನಗೆ ನಿಮ್ಮ ಜೊತೆ ಒಂದು ಪರ್ಸ್ನಲಿ ಏನೋ ಮಾತಾಡಬೇಕು. ಸೊ ಕಾಯ್ತಾ ಇರಿ, ಓಕೆನಾ? ಈಗ ಬನ್ನಿ ಹೋಗೋಣ, ಸ್ವಲ್ಪ ಚಿಲ್ ಮಾಡೋಣ. ಸ್ನೇಹಿತರೆ, ನಾವು ಊಟಕ್ಕೆ ಬಂದಿದ್ದೇವೆ. ಬಂದು ನೋಡಿ, ನಾನು ಗ್ರೀನ್ ಸಲಾಡ್ ರೆಡ್ ಬುಲ್ ಕುಡಿದಿದ್ದೇನೆ. ಅಮರ್ ಇಲ್ಲಿ ಪ್ಲೇಟನ್ನು ನಾಲ್ಕು ಎಲ್ಲರೂ ರೋಟಿ ಜೊತೆ ಗ್ರೇವಿ ತಿನ್ನೋದು. ಇವನು ಗ್ರೇವಿ ಜೊತೆ ರೊಟ್ಟಿ ತಿಂದು ರೊಟ್ಟಿ ಖಾಲಿಯಾಗಿ ಗ್ರೇವಿ ಅನ್ಸ ತಿಂದು ಉಳಿಲಿಲ್ಲ ಎಂತ ಸಹ. ಒಂದು ನಾವು ಕಂಟ್ರೋಲ್ ಮಾಡಿ ಇಡಿಸಿದ್ದೇವೆ, ರೋಟಿ ಬರ್ತದೆ ಕಾಯಿ ಅಂತ. ಸೊ ಎನಿವೇಸ್, ಇದನ್ನು ಕುಡಿದು ಈಗ ಮತ್ತೆ ಮನೆಗೆ ಹೋಗೋದು. ಮನೆಗೆ ಹೋಗಿ ಮತ್ತೆ ಎಂತ ಮಾತಾಡಬೇಕು ಏನೋ ಹೇಳಿದ್ನಲ್ಲ, ಅದನ್ನು ನಾನು ಮಾತಾಡ್ತೇನೆ ಸ್ವಲ್ಪ ಹೊತ್ತಾದ್ಮೇಲೆ, ಆಯಿತಾ? ಸೊ ಈಗ ಮ್ಯೂಸಿಕ್ ಬರ್ತದೆ, ಕಾಪಿ ರೈಟ್ ಬರ್ತದೆ, ಅದಕ್ಕೆ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನಿನ್ನೆ ರಾತ್ರಿ ಡಿನ್ನರ್ ಮಾಡಿ ಬಂದಾಯಿತು ಟೀಮ್ ಜೊತೆ. ಮತ್ತು ಮಾತಾಡಲಿಕ್ಕಾಗಲಿಲ್ಲ, ಲೇಟ್ ಆಯಿತು. ಈಗ ಬೆಳಿಗ್ಗೆ ಎದ್ದು ಫಸ್ಟ್ ಥಿಂಗ್ ನಿಮ್ಮ ಜೊತೆ ಮಾತಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್ ನನ್ನ ಜರ್ನಿಲಿ ಸಪೋರ್ಟ್ ಮಾಡಿರೋದಕ್ಕೆ. ಒಂದೇ ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿ, ನಿಮ್ಮ ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕಂತ ಆಸೆ ಪಟ್ಟರೆ ಮಾತ್ರ ಸಾಕಾಗಲ್ಲ. ಅದಕ್ಕೋಸ್ಕರ ಕೆಲಸ ಮಾಡಬೇಕಂದ್ರೆ ಆ ಕೆಲಸ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳಲ್ಲಿ ಆಗಲ್ಲ ಸ್ನೇಹಿತರೆ. 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 6 ವರ್ಷ ಬೇಕು. ಸೊ ಓನ್ಲಿ ದೆನ್ ಯು ವಿಲ್ ರೀಚ್ ದೇರ್. ಯಾಕಂದರೆ ಈಸಿ ಇರ್ತಿದೆ, 2 ತಿಂಗಳು ಇರ್ತಿದ್ರೆ ಯಾರು ಸಹ ಮಾಡ್ತಿದ್ರಲ್ಲ. ಮಸಲೆ ಹೇಗೆ ಬಿಲ್ಡ್ ಮಾಡೋದು ಕಷ್ಟ, ಅದೇ ಥರ ನಿಮ್ಮ ಗೋಲ್ಸ್ ಅಚೀವ್ ಮಾಡೋದು. ಬಟ್ ದೆನ್ ನೀವು ಸ್ಟಿಕ್ ಆನ್ ಆಗಿ ಏನೇ ಆದರೂ ಗಿವ್ ಅಪ್ ಮಾಡೋದಿದ್ದರೆ ಯು ಕ್ಯಾನ್ ರೀಚ್ ದೇರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಇನ್ ದ ವರ್ಜ್ ಆಫ್ ಡೂಯಿಂಗ್ ದ್ಯಾಟ್, ತಪ್ಪು ದಾರಿಯಲ್ಲಿ ಮಾಡಬೇಡಿ. ಯಾವತ್ತು ಬೇರೆಯವರಿಗೆ ವ್ಯಾಲ್ಯೂ ಆ್ಯಡ್ ಮಾಡೋದ್ರಿಂದ ಮಾಡಿ. ನಾನಿವತ್ತು ಏನೇ ಅಚೀವ್ ಮಾಡಿದರೂ ಸಹ ನಾನು 4 ಜನರಿಗೆ ವ್ಯಾಲ್ಯೂ ಆ್ಯಡ್ ಮಾಡಿ ಅವರ ಒಳ್ಳೆ ಫೀಡ್ಬ್ಯಾಕಿಂದ ಆಗಿರೋದು. ಸೊ ಅದು ತುಂಬ ಇಂಪಾರ್ಟೆಂಟು. ನೀವು ಮೋಸ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನೀವು ಸಹ ಅದೇ ಥರ ಫಾಲೋ ಮಾಡಿ. ನಿಮ್ಮ ಕೆಲಸದಿಂದ ಬೇರೆಯವ್ರಿಗೆ ಏನೂ ಉಪದ್ರ ಆಗಬಾರ್ದು ಅಷ್ಟೇ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇಲ್ಲಿ ತನಕ ನನ್ನ ಜರ್ನಿಗೆ ಸಪೋರ್ಟ್ ಮಾಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಫೀಲಿಂಗ್ ಇಮೋಷ್ನಲ್, ಓಕೆನಾ? ಜಾಸ್ತಿ ಮಾತಾಡಲ್ಲ. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.